ಇದು ಆಕ್ಚುಲಿ ಇದು R&D ಪ್ರಾಜೆಕ್ಟ್. ಇದು ಅಂದ್ರೆ ಈ ಕಲ್ಲು ಮನೆ ಕಟ್ಟೋದಕ್ಕೆ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಈ ಫ್ಯಾಕ್ಟರಿ ಮಾಡ್ಕೊಂಡಿದ್ದೀವಿ. ಈ ಮಷೀನ್ ಅಲ್ಲಿ 50 ಅಡಿ ಉದ್ದದ ಕಲ್ಲು ಕಟ್ ಮಾಡಬಹುದು. ಸೊ ನೀವು ಈ ಕಲ್ಲಿನ ಬಂಗ್ಲೆಗಳನ್ನ ಕಟ್ಟೋಕೋಸ್ಕರ, ಕಲ್ಲಿನ ಮನೆಗಳನ್ನ ಕಟ್ಟೋಕೋಸ್ಕರ ನಾವು ಕಸ್ಟಮೈಸ್ ಮಾಡೋ ಮೆಷಿನ್ಸ್ ಇದು. ಬೇರೆ ನೀವೇನ್ ಮನೆಗಳು ಅಂತ ಹೇಳ್ತಿದ್ದೀರಲ್ವ ಸರ್, ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್, ಕಲ್ಲಲ್ಲಿ ಕಟ್ತಾರಂತ ಮನೆ ಎಕೋ ಫ್ರೆಂಡ್ಲಿ ಹೋಮ್ಸ್ ಸರ್, ಖಂಡಿತ ಸರ್. ನಿಮ್ಮ ಇಡೀ ಕಲ್ಲಿನ ಬಂಗ್ಲೆ ಇದೆಯಲ್ಲ, ಕಲ್ಲಿನ ಅರಮನೆ, ಅವುಗಳ ಅಷ್ಟು ಕಲ್ಲು ರೆಡಿ ಆಗಿರೋ ಜಾಗ ಇದು. ಅದೆಲ್ಲ ಅಷ್ಟು ಕಲ್ಲು ಈ ಫ್ಯಾಕ್ಟ್ರಿಯಲ್ಲಿ ನಾವು ರೆಡಿ ಮಾಡಿರ್ತೀವಿ ಸರ್ ನಾವು. ಓಕೆ. ಆ ಕಲ್ಲೆಲ್ಲ ರೆಡಿ ಮಾಡಬೇಕಾದ್ರೆ ಮಾಮೂಲಿ ಗ್ರಾನೈಟ್ ಫ್ಯಾಕ್ಟ್ರಿ ಇದೆಯಲ್ವಾ, ಆ ರೀತಿ ಮಿಷನರಲ್ಲೇ ಕಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆಲ್ಲ ಮಷಿನರಲ್ಲೇ ಕಸ್ಟಮೈಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ನೋಡಿ ಇದೊಂದು ಕಲ್ಲಿದೆ, ಇದೊಂದು 60 ಅಡಿ 50 ಅಡಿ 40 ಅಡಿ ಈ ರೀತಿ ನಮ್ಗೆ ಎಷ್ಟು ಉದ್ದಕ್ಕೆ ಬೀಮ್ಸ್ ಬೇಕಾಗುತ್ತೋ ಅಷ್ಟು ಉದ್ದಕ್ಕೆ ಕಲ್ಲು ಬೇಕಾಗುತ್ತೆ. ಸೊ ಇದೊಂದು ರಾಕ್ ಕಲ್ಲಿದು, ಒಂದು ರಾಕ್ ಕಲ್ಲು ಅಂದ್ರೆ ಒಂದು ಹೌದು, ಒಂದು ಕ್ವಾರಿಯಿಂದ ಕಟ್ ಮಾಡಿ ಈ ರೀತಿ ಲೆಂತ್ ಇರೋ ಬ್ಲಾಕ್ಸ್ ತಗೊಂಡ್ಬರ್ತೀವಿ. ಓಕೆ. ಎಷ್ಟಿದೆ ಸರ್? ಸರ್ ಇದು 9 ಮೀಟರ್, 9 3 27 30 ಅಡಿ. 30 ಅಡಿ. ಓಕೆ. ಈ ಒಂದೊಂದ್ ಕಲ್ಲು 30 ಅಡಿ ಅಂತಂದ್ರೆ ಈ ಕಲ್ಲು ಏನ್ ತಂದಿರೋದಂತಂದ್ರೆ ನಮ್ಗೆ ಅಲ್ಲೊಂದು ಆರ್ಚ್ ಮಾಡೋಕೆ ಸಿಂಗಲ್ ಬೀಮ್ ಮಾಡಬೇಕು. 30 ಅಡಿಗೆ ಸಿಂಗಲ್ ಬೀಮ್ ಮಾಡಬೇಕು ನೋಡಿ. ಇದು ಅಷ್ಟೇ, 30 ಅಡಿ ಕಲ್ಗೆ 30 ಅಡಿ ಕಲ್ಲು ಸಿಂಗಲ್ ಬೀಮ್ ಕಟ್ ಮಾಡಬೇಕು ಅಂತಂದ್ರೆ ಈ ಗ್ರಾನೈಟ್ ಫ್ಯಾಕ್ಟ್ರಿಲಿ ಗ್ರಾನೈಟ್ ಕಟ್ ಮಾಡ್ತೀವಲ್ಲ, ಆ ಮೆಷಿನರಿ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಸ್ಪೆಷಲ್ ಆಗಿ ನಾವು ಮಾಡಿಫೈ ಮಾಡಿರೋಂಥ ಮೆಷಿನರೀಸ್ ಇದೆ. ಅದಕ್ಕೋಸ್ಕರ ಈಗ ನೀವು ನೋಡಿದ್ರಲ್ಲ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲಿ 16 ಅಡಿ 18 ಅಡಿ ಬೀಮ್ಸ್ ಎಲ್ಲ ಇದಾವೆ. ಆ ಬೀಮ್ಸ್ ಕಟ್ ಮಾಡಬೇಕಾದ್ರೂ ಸಹ ಅದಕ್ಕೆ ಸಪ್ರೇಟ್ ಮಿಷನರಿ ಎಲ್ಲ ನಾವು ಕಸ್ಟಮೈಸ್ ಮಾಡ್ಕೊಂಡು ಮಿಷನರಿ. ಇದು ಆಕ್ಚುಲಿ ಇದು R&D ಪ್ರಾಜೆಕ್ಟ್. ಇದು ಅಂದ್ರೆ ಈ ಕಲ್ಲು ಮನೆ ಕಟ್ಟೋದಕ್ಕೆ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಈ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ. ಸೊ ಇದು ಗ್ರಾನೈಟ್ ಫ್ಯಾಕ್ಟ್ರಿ ಅಲ್ಲ? ಇಲ್ಲ, ಗ್ರಾನೈಟ್ ಫ್ಯಾಕ್ಟ್ರಿ ಅಲ್ಲ. ಮನೆಗೆ ನೆಲಕ್ಕೆ ಗೋಡೆ ಇಲ್ಲ, ಆ ಫ್ಯಾಕ್ಟ್ರಿ ಅಲ್ಲ ಇದು. ಸೊ ನೀವೀಗ ಕಲ್ಲಿನ ಮನೆ ಏನು ಕಟ್ತಾ ಇದ್ದೀರಾ? ಅದಕ್ಕೆ R&D ಪ್ರಾಜೆಕ್ಟ್ ಅಂದ್ರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿದ್ದಂಥ ಯೂನಿಟ್ ಇದು. ಗ್ರೇಟ್. ನೋಡಿ, ಅಂದ್ರೆ ಇವ್ರು ಕಲ್ಲಿನ ಮನೆ ಕಟ್ತಾರಲ್ಲ, ಈಗ ಉದಾಹರಣೆಗೆ ನೀವೊಂದು ಕಲ್ಲಿನ ಮನೆ ಕಟ್ಟಿಸ್ಬೇಕು ಗೋವಿಂದರಾಜ್ ಅವರು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ಬೇಕಾಗುವಂತ ಎಲ್ಲ ಕಲ್ಲುಗಳು ರೆಡಿಯಾಗಿ ಬರೋದು ನೋಡಿ ಇಲ್ಲಿಂದಾನೆ. ಇಲ್ಲಿ ಮತ್ತೆ ಇಲ್ಲ ನಮ್ಗೆ ಇನ್ನೊಂದು ಫ್ಯಾಕ್ಟ್ರಿ ಇದೆ, ಅದು ಇದಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ, ಇನ್ನೊಂದು ಫ್ಯಾಕ್ಟ್ರಿ ಇದೆ. ಇಲ್ಲೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫಸ್ಟ್ ಮಾಡಬೇಕಾದ್ರೆ ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮಾಡಿದ್ದು. ಮತ್ತೆ ನಾವು ಇನ್ನೊಂದು ಫ್ಯಾಕ್ಟ್ರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅಲ್ಲಿ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಮೆಷಿನರೀಸ್ ಎಲ್ಲ ಇದಾವೆ ಅಲ್ಲಿ. ಇಲ್ಲಿ ನೋಡಿ, ಈ ಬ್ರಿಡ್ಜ್ ಇದೆ ಅಲ್ವಾ, ಈ ಬ್ರಿಡ್ಜ್ ಮೇಲೆ 50 ಅಡಿ ಲೆಂತ್ ವರೆಗೂ ಕಟ್ ಮಾಡ್ಬೋದು. 50 ಅಡಿ? ಈ ಮಿಷಿನ್ ಅಲ್ಲಿ 50 ಅಡಿ ಉದ್ದದ ಕಲ್ಲು ಕಟ್ ಮಾಡ್ಬೋದು. ಈ ಕಡೆ ಇನ್ನೊಂದು ಮಿಷಿನ್ ಇದೆ ನೋಡಿ, ಅದ್ರಲ್ಲಿ ನಿಮಗೆ 12 ಅಡಿವರೆಗೂ ಕಟ್ ಮಾಡ್ಬೋದು. ಕಟ್ ಮಾಡ್ಬೋದು. ಇದೆಲ್ಲ 14 ಕಡೆ 16 ಅಡಿ ಕಟ್ ಮಾಡೋಂಥದ್ದು ಮಷಿನರೀಸ್. ಡಿಫ್ರೆಂಟ್ ಸೈಜ್ಗಳು ಕಟ್ ಮಾಡೋಂಥ ಹಲವಾರು ಮಷಿನ್ಸ್ ಇದೆ. ಕಟ್ಟಿಂಗ್ ಆದ್ಮೇಲೆ ಅದು ನಮಗೆ ಗ್ರೂ ಕಟ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಮಿಷಿನ್ಸ್ ಇದೆ. ಗ್ರೂ ಕಟ್ ಮಾಡ್ಬೇಕಾದ್ರೆ ಮತ್ತೆ ರೌಂಡ್ ಶೇಪ್ ಮಾಡ್ಬೇಕಾದ್ರೆ ಕಾರ್ವಿಂಗ್ ಅದೆಲ್ಲ ಬೇರೆ ಮಿಷಿನ್ಸ್ ಇದೆ. ಈಗ 20 ಅಡಿವರೆಗೂ ಕಟ್ ಮಾಡ್ಬೋದು ಈ ಮಷೀನ್ ಅಲ್ಲಿ. ಏನಕ್ಕೆ ಅಂದ್ರೆ ಸರ್, ಈಗ ಒಂದು ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ ಅಲ್ಲಿ 45 ಡಿಗ್ರಿ ವಿ ಗ್ರೂ ಕಟ್ ಮಾಡ್ಬೇಕಾಗುತ್ತೆ. ವಿ ಗ್ರೂ ಕಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮೆಷಿನ್ ಟಿಲ್ಟ್ ಆಗಬೇಕು. ಅದು ಟಿಲ್ಟ್ ಆಗಿ ಆ ವಿ ಗ್ರೂ ಕಟ್ ಮಾಡೋದಾಗ್ಲಿ, ಮತ್ತೆ ಆ ಎಡ್ಜ್ ಕಟ್ ನಾನು ಆಗ್ಲಿಲ್ಲ ನಿಮಗೆ ಪೇಪರ್ ಜಾಯಿಂಟ್ ಲೆವೆಲ್ಗೆ ನನಗೆ ಪ್ರಿಸಿಷನ್ ಕೊಡಬೇಕು ಅಂತ ಹೇಳಿದಲ್ಲ, ಆದ್ರೆ ಈ ಮಷಿನ್ಸ್ ಅಲ್ಲಿ ಆ ಪ್ರಿಸಿಷನ್ ಬರುತ್ತೆ. ಓಕೆ. ಈ ಮಷಿನ್ಸ್ ಅಲ್ಲಿ ಆ ಸೈಡ್ ಎಡ್ಜ್ನ ಅಷ್ಟು ಪರ್ಫೆಕ್ಟ್ ಕಟ್ ಮಾಡಿದಾದ್ಮೇಲೆ ಸೆಟ್ ಮಾಡಿದ್ರೆ ನಿಮಗೆ 0 ಕೂತ್ಕೊಳ್ಳುತ್ತೆ. ಸೂಪರ್. ಅಂದ್ರೆ ಇದು ಟಿಲ್ಟ್ ಆಗುತ್ತೆ. ಟಿಲ್ಟ್ ಆಗುತ್ತೆ. ಹಿಂಗ್ ಮಾತ್ರ ಅಲ್ಲ, 45 ಡಿಗ್ರಿಯಲ್ಲಿ ನಿಮ್ಗೆ ಯಾವ ರೀತಿ ಹೌದು ಆಗುತ್ತೆ. ಟ್ರಾಲಿ ಸಹ ರೊಟೇಟ್ ಆಗುತ್ತೆ. ಯಾವ ರೀತಿ ಬೇಕೋ ನೀವು ಕಟಿಂಗ್ ಕೊಡ್ಬೋದು ಇದರಲ್ಲಿ. ಸೊ ನೀವು ಈ ಕಲ್ಲಿನ ಬಂಗ್ಲೆಗಳನ್ನ ಕಟ್ಟೋಕೋಸ್ಕರ, ಕಲ್ಲಿನ ಮನೆಗಳನ್ನ ಕಟ್ಟೋಕೋಸ್ಕರ ನಾವು ಕಸ್ಟಮೈಸ್ ಮಾಡೋ ಮೆಷಿನ್ಸ್ ಇದು. ಸೊ ಅಂದ್ರೆ ಸ್ನೇಹಿತರೆ, ಇವರು ಏನು 60/80 ಇಲ್ಲಿ ಮನೆ ಕಟ್ಟಿದಾರಲ್ಲ, ಸಾರಿ ಅರಮನೆ ಕಟ್ಟಿದಾರಲ್ಲ, ಆ ಮನೆ ಕಟ್ಟೋಕೆ ನೋಡಿ, ಅದು ಇಡೀ ಜಗತ್ತಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಮೊದಲ ಆ ಥರದ ಮನೆ ಅದು. ಸೊ ಅದಕ್ಕೆ ಎಲ್ಲೂ ಟೆಕ್ನಾಲಜಿ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅದನ್ನ ಏನು ಮಾಡಬೇಕು ಅಂತ ಅನ್ಕೊಂಡಾಗ ಚಾಲೆಂಜ್ ಆಗಿ ತಗೊಂಡು ಅದನ್ನ ಮಾಡೋಕ್ಕೋಸ್ಕರ ಮಾಡ್ಕೊಂಡ್ರು ಫ್ಯಾಕ್ಟ್ರಿ ಇದು. 60/80 ಮನೆ ಕಟ್ಟಕ್ಕೆ 2 ಎಕರೆ ಫ್ಯಾಕ್ಟ್ರಿ. ಈಗ ಅದು ಸಕ್ಸಸ್ ಆಗಿದೆ, ಪ್ರಾಜೆಕ್ಟ್ ಸೂಪರ್ ಹಿಟ್ ಆಗಿದೆ. ಸೊ ಈಗ ಅವರು ತುಂಬಾ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದಾರೆ. ಸೊ ಮನೆನೂ ನಿಮ್ಮ ಕಣ್ಣು ಮುಂದೆ ರೆಡಿ ಇದೆ, ನೀವು ಮನೆ ನೋಡ್ಬೋದು, ಫ್ಯಾಕ್ಟ್ರಿ ನೋಡ್ಬೋದು. ಖಂಡಿತ ಸರ್. ನೋಡಿ, ಒಂದು ಕಲ್ಲನ್ನ ಕಟ್ ಮಾಡಿ ಇಟ್ಟಿದೆ ಆ ಮಷೀನ್. ಈಗ ಈ ಮಷೀನ್ ಇದೆಯಲ್ಲ ಸರ್, ಇದು ಈ ಮಿಷಿನ್ಗೆ ನಿಮಗೆ ರೌಂಡ್ ಪಿಲ್ಲರ್ ಕಾರ್ವಿಂಗ್ ಮಾಡಬೇಕಾಗುತ್ತೆ. ರೌಂಡ್ ಪಿಲ್ಲರ್ ಅದಕ್ಕೋಸ್ಕರ ಈ ಮಷೀನಲ್ಲಿ ನಿಮಗೆ 30 ಅಡಿ ಲೆಂತ್ ವರೆಗೂ ಕಟ್ ಮಾಡ್ಬೋದು. ನಿಮಗೆ 2.5 ಅಡಿ ದಪ್ಪದ ಪಿಲ್ಲರ್, ಸಿಂಗಲ್ ಪಿಲ್ಲರ್ ಈ ಮಿಷಿನ್ ಮೇಲೆ ನಾವು ಲೋಡ್ ಕೊಡ್ಬೋದು. ಉದಾಹರಣೆಗೆ ಈ ತರ ಸ್ಕ್ವೇರ್ ಇರುತ್ತೆ, ಆಕ್ಚುಲಿ ಕಲ್ ಸ್ಕ್ವೇರ್ ಇರುತ್ತೆ. ಇದು ನಾವು ಈ ರೀತಿ ಸೆಟ್ ಮಾಡ್ಬಿಟ್ಟು ರೋಟೇಟ್ ಮಾಡಕ್ ಹೋದಾಗ ಫುಲ್ ರೌಂಡ್ ಆಗುತ್ತೆ. ಹೀಗಾಗಿ ಸರ್, ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಇರೋ ಮೆಷಿನ್ಸ್ ಎಲ್ಲ ನಮ್ಮ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಇದೆ. ಅದು ಈಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಭಾಳ ನಮಗೆ ಟೈಮ್ ಆಗುತ್ತೆ. ಹಾಗಾಗಿ ಈಗ ಪ್ರಾಜೆಕ್ಟ್ಗೆ ಈ ಮನೆ ಕಟ್ಟೋದಕ್ಕೆ ಏನೇನು ಮಾಡಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ತೋರಿಸಿದ್ದೀನಿ ಸರ್. ನಿಮಗೆ ಕಮರ್ಷಿಯಲ್ಗೆ ಅಥವಾ ಇನ್ನೂ ದೊಡ್ಡ ಬೇಕು ಅಂತಂದ್ರೆ ನಮ್ಗೆ ಆ ಫ್ಯಾಕ್ಟ್ರಿಯಿಂದ ಪ್ರೊಡಕ್ಷನ್ ತೆಗೆದು ನಾವು ಮನೆ ಕಟ್ಕೊಡ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಎಷ್ಟು ಎಕರೆ ಇದೆ ಕೇಳ್ಬೋದು? ಅದು 6 ಎಕರೆಯಲ್ಲಿ ಇದೆ. ಕೆಲವರಿಗೆ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ, ಇದು ಸೋಷಿಯಲ್ ಮೀಡಿಯಾ ಕೂಡ ಆಗಿರೋದ್ರಿಂದ, ಕಮೆಂಟ್ ಹಾಕಕ್ಕೆ ಅವಕಾಶ ಆಗಿರೋದ್ರಿಂದ ನಿಮ್ಗೆ ಒಂದಷ್ಟು ಬಾಯಿಗೆ ಬಂದಂಗೆ ಬೈತಾರೆ.
ಹಾಂ ಸರ್. ಏನ್ರಿ ಗೋವಿಂದರಾಜು, ನಾವೆಲ್ಲ ಹೇಗೋ ಅಂಥದ್ದು ಇಂಥದ್ದು ಕಾಂಕ್ರೀಟ್ ಮನೆ ಕಟ್ಕೊಂಡು ಹೆಂಗೋ ಈ ಪರಿಸರನ ಉಳಿಸ್ತಾ ಇದೀವಿ, ನೀವ್ ಯಾರ್ರಿ ನೀವು ಕ್ವಾರಿಯವರು ಬಂದು ಕಲ್ಲಲ್ಲಿ ಮನೆ ಕಟ್ಟು ಅಂತ ಕ್ವಾರಿಲಿ ಕಲ್ಲೆಲ್ಲ ಎತ್ತಿ ಭೂಮಿ ಎಲ್ಲ ಹಾಳು ಮಾಡ್ತಾ ಇದೆಯಾ, ಹೂದ ಹೆಲ್ಲಾರಿ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಖಂಡಿತ ಸರ್. ಅವ್ರಿಗೆ ಏನು ಉತ್ತರ ಕೊಡ್ತಾರೆ? ಉತ್ತರ ಸರ್ ನಿಮಗೆ ಅದು ಸರಿಯಾಗಿ ನೇರವಾಗಿ ಕೇಳ್ತೀನಿ ಸರ್. ನೀವು ಮನೆ ಕಟ್ತಿರೋದು ಸರ್? ಕಟ್ಟಿರೋದಿದೆ ಸರ್. ಕಟ್ಟಿರೋದು ಇದೆಯಲ್ಲ ಸರ್? ಆ ಮನೆಗೆ ಏನು ಉಪಯೋಗಿಸಿದೆ ಸರ್ ಮೆಟೀರಿಯಲ್ ನೀವು? ಸರ್ ನಾವು ಬಹಳ ಪರಿಸರ ಸ್ನೇಹಿ, ಬಳಸಿರೋದು ಆಲೋ ಬ್ಲಾಕು, ಸಿಮೆಂಟು, ಜಲ್ಲಿ ಪುಡಿ, ಒಂದಷ್ಟು ಕಬ್ಬಣ, ಟೈಲ್ಸ್ ಇಂಥವು ಅಷ್ಟೇ. ನಾವು ಇಂಥವು ನಿಮ್ಮಂಗೆಲ್ಲ ಮಾಡಕ್ ಹೋಗಿಲ್ಲ. ಸೂಪರ್ ಸರ್. ಸರ್ ಈಗ ನಾನೊಂದು ನಿಮಗೆ ಒಂದು ಗುಡ್ಸ್ಲಾಕ್ ಕೊಡ್ತೀನಿ. ಎಕೋ ಫ್ರೆಂಡ್ಲಿ ಅಂದರೆ ಗುಡ್ಸ್ಲಿಗಿಂತಲೂ ಉತ್ತಮವಾದ ಯಾವುದೂ ಇಲ್ಲ. ಕರೆಕ್ಟ್ ಸರ್? ಅದ್ರಲ್ಲಿ ಜೀವನ ಮಾಡ್ತೀರಾ ನೀವು? ಚಾನ್ಸ್ ಇಲ್ಲ ಸರ್. ದೇವರ ಸ್ವಲ್ಪ ಶಕ್ತಿ ಕೊಟ್ಟು ಚೆನ್ನಾಗಿ ಬದುಕ್ತೀವಿ. ಕರೆಕ್ಟ್ ಅಲ್ವಾ ಸರ್? ನಿಮ್ಗೆ ಅದೇ, ನಾನು ಅದೇ ಜಾಗದಲ್ಲಿದ್ದೀವಿ, ನೀವು ಅದೇ ಜಾಗದಲ್ಲಿ, ನಾನು ಸಹ RCC ಮನೇಲಿದ್ದೀವಿ, ನೀವು ಅದರಲ್ಲಿದ್ದೀರಾ. ಆ ಮನೆಗೆ ಸ್ಟೀಲ್ ಉಪಯೋಗಿಸಿದ್ದೀವಲ್ಲ ಸರ್? ಅದಕ್ಕೆ ಐರನ್ ಓರ್ ಮೈನ್ಸಿಂದ ಸ್ಟೀಲ್ ಬರದೆ ನೀವು ಮರದಲ್ಲಿ ಸ್ಟೀಲ್ ತಗೊಂಡ್ರೆ, ಹಾಲೋ ಬ್ಲಾಕ್ ಮಾಡಬೇಕು ಅಂದರೆ ಅದಕ್ಕೆ ಸಿಮೆಂಟ್ ಯೂಸ್ ಮಾಡೋದಕ್ಕೆ ಲೈಮ್ ಸ್ಟೋನ್ ಮೈನ್ ಮಾಡಲಿಲ್ವಾ? ಜಲ್ಲಿ ಮಾಡಬೇಕು ಅಂತಂದರೆ ಗಣಿಗಾರಿಕೆ ಮಾಡಿ ಕ್ರಷ್ ಮಾಡಿ ಆ ಪೌಡ್ರು ಮತ್ತು ಜಲ್ಲಿಯಲ್ಲಿ ಕಾಂಕ್ರೀಟ್ ಮಾಡ್ಕೊಂಡಿಲ್ವಾ? ಓಕೆ. ಪೇಂಟ್ ಮಾಡಬೇಕಾದ್ರೆ ಅದು ಭೂಮಿಯಲ್ಲಿ ಹಳೆ ಕಾಲದಲ್ಲಿ ಸುಣ್ಣ ಹೊಡಿತಿದ್ವಲ್ಲ, ಆ ರೀತಿ ಸುಣ್ಣನೇ ಹೊಡ್ತಿದ್ರು ನಿಮ್ಮ ಮನೆಗೆ? ಯಾಕೆ ನೀವು ಹಂಗಾರೆ ರಾಯಲ್ ಪೇಂಟ್ ಹೊಡ್ತಿದ್ರಲ್ಲ, ಆ ಪೇಂಟ್ ಹಾಗಾದ್ರೆ ಕೆಮಿಕಲ್ ಅಲ್ವಾ? ಎಕೋ ಫ್ರೆಂಡ್ಲಿನ ಹಾಗಾದ್ರೆ ಅದು? ಕ್ವಶನ್ಸ್ ನಾನು ಸಹ ನಿಮ್ಗೆ ಕೇಳ್ಬೋದು ಸರ್. ಸರ್ ಎಲ್ಲರೂ ಒಂದೇ ಬೋಟಲ್ಲಿ ಇದ್ದೀವಿ. ಯಾವುದೂ ಸಹ ನಾವು ಕಲ್ಲನ್ನ ಕ್ವಾರಿಯಲ್ಲಿ ಕಟ್ ಮಾಡ್ಕೊಂಡು ಬಂದು ಆ ಗ್ರಾನೈಟ್ ಗರಿಕೆಯಲ್ಲಿ ಯಾವುದೂ ಸಹ ಬ್ಲಾಸ್ಟಿಂಗ್ ಆಗೋದಿಲ್ಲ. ಗ್ರಾನೈಟ್ ಗರಿಕೆಯಲ್ಲಿ ಕಲ್ಲು ಯಾವ ರೀತಿ ಇದೆಯೋ ಅದೇ ರೀತಿ ಕಲ್ಲು ಕಟ್ ಮಾಡ್ಕೊಂಡ್ಬಂದು ಅದನ್ನ ಶೇಪ್ ಮಾಡಿ ತಗೊಂಡು ಕೂರಿಸಿರ್ತೀವಿ. ನ್ಯಾಚುರಲ್ ರಿಸೋರ್ಸ್ ಏನಿದೆಯೋ ಅದಕ್ಕೊಂದು ಆಕಾರ ಕೊಟ್ಟಿರ್ತೀವಿ ಹೊರತು ಅದನ್ನ ಹಾಳು ಮಾಡಿಲ್ಲ. ಓಕೆ. ನೀವು ಇವತ್ತು ಗಣಿಗಾರಿಕೆ ಮಾಡೋದ್ರಿಂದನೇ ನಮಗೆ ಪರಿಸರ ಹಾಳಾಗೋಗ್ತಿದೆ ಅಂತ ನೀವು ಹೇಳ್ತೀರಲ್ವ ಸರ್? ಸರಿ, ಏನಕ್ಕೋಸ್ಕರ ಗಣಿಗಾರಿಕೆ ಮಾಡ್ತಿದ್ದೀವಿ ಸರ್? ನಿಮ್ಮಂಥವ್ರು ಕಟ್ಕೊಳ್ಳೋ ಮನೆಗಳಿಗೆ ನಾವು ಗಣಿಗಾರಿಕೆ ಮಾಡಿ ನಿಮಗೆ ಮನೆಗಳು ಕಟ್ಕೊಡೋದು, ಆ ಮನೇಲಿ ನೀವು ವಾಸ ಮಾಡ್ತಿದ್ದೀರಲ್ವಾ? ಇದೆಲ್ಲ ಅಪರಾಧಿಗಳು ಯಾರು ಹಾಗಾದ್ರೆ? ಒಂದು ಒಳ್ಳೆ ಆಫೀಸ್. ಮತ್ತು ನಮ್ಮನ್ನು ಮಾತ್ರ ಯಾಕೆ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತೀರಾ? ಎಲ್ಲದಕ್ಕೂ ನಿಮಗೆ ಲಕ್ಸುರಿಯಾಗಿರ್ಬೇಕು ಅಂತಂದರೆ ಎಲ್ಲ ಮಾಡಿಕೊಡ್ಲೇಬೇಕಲ್ವಾ? ಮೆಟ್ರೋ ಬೇಕು, ಬ್ರಿಡ್ಜ್ ಬೇಕು, ರೋಡ್ ಬೇಕು. ಹೌದು ಸರ್, ಎಲ್ಲರಿಗೂ ಎಲ್ಲ ಬೇಕು. ಎಲ್ಲ ನಮ್ಮ ಮಾನವನ ಅಗತ್ಯಗಳಿಗೆ ಎಲ್ಲ ಬೇಕು. ಅದಕ್ಕೆ ಕೇವಲ ಒಬ್ಬರ ಮೇಲೆ ಮಾತ್ರ ಯಾಕೆ ಬೆಳೆ ತೋರಿಸ್ತೀರಿ ನೀವೀಗ? ಹಾಗಾಗಿ ಸರ್, ಎಕೋ ಫ್ರೆಂಡ್ಲಿ ಅಂತಂತಂದರೆ ಬೇರೆ ನೀವೇನು ಮನೆಗಳು ಅಂತ ಹೇಳ್ತಿದ್ದೀರಲ್ವ ಸರ್, ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್, ಕಲ್ಲಲ್ಲಿ ಕಟ್ತಾರಂಥ ಮನೆ ಎಕೋ ಫ್ರೆಂಡ್ಲಿ ಹೋಮ್ಸ್ ಸರ್. ಖಂಡಿತ ಸರ್. ಆ ರೀತಿ ಇಲ್ಲ ಅಂತಿದ್ದರೆ ಈ ಹಳೆ ಕಾಲದಲ್ಲಿ ಕಟ್ಟಿರುವಂಥ ಮನೆಗಳು, ಕೋಟೆಗಳು, ಕೋಟೆ ಕೊತ್ತಲುಗಳು, ನಮ್ಮ ಟೆಂಪಲ್ಗಳು, ದೇವಸ್ಥಾನಗಳು ಅವೆಲ್ಲ ಏನಾಗಿದ್ದಾವೆ ಸರ್ ಇವತ್ತು ಏನಾಗಿದ್ದಾವೆ ಹೇಳಿ? ಯಾಕಂದರೆ ಅವರೆಲ್ಲ RCC ಎಲ್ಲ ಅವತ್ತು ಕಟ್ಟಿದ್ದಿದ್ರೆ ಇವತ್ತು ಯಾವುದೂ ಇರ್ತಿರ್ಲಿಲ್ಲ. ಮಹಾರಾಜರೆಲ್ಲ ಗಂಧದ ಮರಗಳೆಲ್ಲ ಅರಮನೆ ಕಟ್ಕೊಂಡಿದ್ರು. ಇವತ್ತು ಇದೆಯಾ ಸರ್? ಸುಟ್ಟೋದು. ಆ ದೇವಸ್ಥಾನಗಳು ಮಾತ್ರ ಏನಕ್ಕೆ ಸರ್ ಹಾಗೆ ಇದ್ದಾವೆ? ನೀವು ಒಂದು ಮನೆ ಕಟ್ಟಿ 100 ವರ್ಷ ಆದಮೇಲೆ ಡೆಮಾಲಿಷ್ ಮಾಡಿ ಅದನ್ನ ತಗೊಂಡಾಗ ಡೆಬ್ರಿಸ್ ತಗೊಂಡೋಗಿ ಒಂದು ಹಳೆ ಕೊರೆಗಳು ತುಂಬಬೇಕಾಗತ್ತೆ. ಅದರಿಂದ ಬರೋ ವೇಸ್ಟಿಂದ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನೀವು ಹೇಳ್ತಾರಲ್ಲ ಈ ರೀತಿ ಕಮೆಂಟ್ಸ್ ಬರುತ್ತೆ, ಆ ರೀತಿ. ಹೌದು ಸರ್, ಖಂಡಿತ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ವರ್ಷನಲ್ಲಿ ನಾನು ಹೇಳ್ತೀನಿ, ನಿಮ್ಮ ವರ್ಷನಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ ಇಷ್ಟೇ. ಅದು ಒಂಚೂರು ಅಡ್ವಾನ್ಸ್ ಆಗಿ ಸ್ವಲ್ಪ ಇವತ್ತಿನ ಮಟ್ಟಿಗೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಾಳೆ ಫ್ಯೂಚರ್ಗೆ ನಾನು ಆಲೋಚನೆ ಮಾಡಿ ಈ ಮನೆ ಕಟ್ಟಿದ್ದೀವಿ. ನೀವು ಮನೆ ಕಟ್ಟಿ ನಿಮ್ಮ ತಂದೆಯವ್ರ ಮನೆ ಕಟ್ಟಿರ್ತಾರಲ್ಲ ಸರ್? ಸರಿ, ನೀವು ಮನೆ ಕಟ್ಟಲ್ಲ, ನಿಮ್ಮ ಮಗ ನೆಕ್ಸ್ಟ್ ಅದೇ ಮನೆ ಹೊಡೆದಾಕ್ಬಿಟ್ಟು ಕಟ್ಟಬೇಕಲ್ವ ಸರ್? ಎಷ್ಟು ಜನ್ರೇಷನ್ ಸರ್? ಒಂದು ಜನ್ರೇಷನ್ ಬಿಟ್ಟರೆ ಇನ್ನೊಂದು ಜನ್ರೇಷನ್ ಮನೆ ಕಟ್ಟಲೇಬೇಕಾಗುತ್ತೆ. ಜೀವನ ಪೂರ್ತಿ ಇರೇ ನಾವು ಹುಟ್ಟೋದೇ ಅದಕ್ಕೋಸ್ಕರನ, ಮನೆ ಕಟ್ಟೋದಕ್ಕೋಸ್ಕರನ, ಸಂಪಾದನೆ ಮಾಡೆಲ್ಲ ಕಟ್ಟೋದು ಬರೀ ಮನೆ ಕಟ್ಟೋದಕ್ಕೋಸ್ಕರನ? ಅಟ್ಲೀಸ್ಟ್ ಒಂದು ಮನೆ ಕಲ್ಲಲ್ಲಿ ಕಟ್ಟಿದಾದ್ಮೇಲೆ ಒಂದು 10 ತಲೆಮಾರವರೆಗೂ ಆ ಮನೆ ಇನ್ನೊಂದ್ಸರಿ ಹೊಡೆದು ಕಟ್ಟುವಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ, ಬೇರೆ ಏನೇನಿಲ್ಲ. ಈ ಕಲ್ಲಲ್ಲೂ ಸಹ ನಾವು ಎಷ್ಟು ಚಾಲೆಂಜ್ ನಾವು ಫೇಸ್ ಮಾಡಬೇಕು ಗೊತ್ತಾ ಸರ್? ಇದರಲ್ಲಿ ಡಿಫೆಕ್ಟ್ಸ್ ಇರಬಾರ್ದು, ಕ್ರ್ಯಾಕ್ ಇರಬಾರ್ದು, ಅದರಲ್ಲಿ ಗ್ರೀನ್ ಜಾಯಿಂಟ್ ಇರಬಾರ್ದು. ಓಕೆ, ಭಾಳ ಇದ್ದಾವೆ. ನಾನು ಅದೆಲ್ಲ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ನಾನು ನಿಮಗೆ ಟೆಕ್ನಿಕಲ್ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಎಷ್ಟೋ ವಿಧದಲ್ಲಿ ನಾವು ಚೆಕ್ ಮಾಡಿ, ಮತ್ತು ಈ ಕಲ್ಲು ನಾವು NABL ಲ್ಯಾಬಲ್ಲಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಈ ಕಲ್ ಸ್ಟ್ರೆಂತ್ ಇದ್ರದ್ದು ಕಂಪ್ರೆಸಿವ್ ಸ್ಟ್ರೆಂತ್ ಏನು, ಟೆನ್ಸೈಲ್ ಸ್ಟ್ರೆಂತ್ ಏನು, ಮತ್ತು ನಮಗೆ NIRM ಅಲ್ಲಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಭಾಳ ರಿಪೋರ್ಟ್ಸ್ ಮಾಡಬೇಕಾಗತ್ತೆ ಅದರಲ್ಲಿ. ಅದೆಲ್ಲ ಮಾಡಿದಾದ್ಮೇಲೆ ಈ ಕಲ್ಲು ನಮಗೆ ಲಕ್ ಅಂತಲೇ ಹೇಳ್ಬೋದು ಸರ್. ಒಳ್ಳೆ ಕಲ್ಲು ಸಿಗೋದಕ್ಕೆ ನಾವು ಕರ್ನಾಟಕ ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿ ಬಂತಲ್ಲ ಕಲ್ಲು, ಗ್ರೇ ಗ್ರನೈಟ್ ಏನಿದೆಯಲ್ಲ ಅದು ಕರ್ನಾಟಕದಲ್ಲೂ ಇದೆ ಮತ್ತು ಆಂಧ್ರದಲ್ಲೂ ಇದೆಯಲ್ಲ, ಆ ಕಲ್ಲು ಮಾತ್ರ ನಮಗೆ ಪ್ರಪಂಚದಲ್ಲಿ ಅಷ್ಟು ಪರ್ಫೆಕ್ಟಾಗಿರೋಂಥ ಕಲ್ಲು ಎಲ್ಲೂ ಸಿಗೋದಿಲ್ಲ. ಏನಕ್ಕೆ ಅಂತಂದರೆ ಅಷ್ಟು ಕರೆಕ್ಟಾಗಿರೋಂಥ ವಶ ಮತ್ತು ಆ ಲೆಂತಲ್ಲಿರೋ ಕಲ್ಲು ಇಟ್ಟರೂ ಸಹ ಅದು ನಿಂತ್ಕೊಳ್ಳುತ್ತೆ, ಸ್ಟ್ರೆಂತ್ ನಿಂತ್ಕೊಳ್ಳುತ್ತಲ್ವಾ. ಇದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತ ನನ್ಗೆ ಗೊತ್ತಿರೋ ಪ್ರಕಾರ ಮಾತ್ರ ಹೇಳ್ತಿದ್ದೀನಿ, ಗೊತ್ತಿರೋ ಅಷ್ಟು ಮಾಹಿತಿ ಮಾತ್ರ ಹೇಳ್ತಿದ್ದೀನಿ. ಸಿಗಲ್ಲ ಅಂದರೆ ನಮ್ಗೆ ಅಷ್ಟು ಚೆನ್ನಾಗಿರೋಂಥ ಗ್ರೇ ಗ್ರಾನೈಟ್ ಸಿಗ್ತಿದೆ. ಹಾಗಾಗಿ ನಮ್ಗೆ ಒಳ್ಳೆ ಬಂಗ್ಲೆಗಳು ಕಟ್ಟುವಂಥ ಅವಕಾಶ ಇದೆ. ನೀವು 30 ಅಡಿ 40 ಅಡಿ 50 ಅಡಿ ಕಲ್ಲೆಲ್ಲ ತೋರಿಸಿದ್ರೆ ಚಿಕ್ಕ ಅರ್ಧ ಅಡಿ ಕಲ್ಲು ಇಟ್ಟಿದ್ದೀರಾ ಇಲ್ಲಿ? ಸರ್, ಈಗ ಏನಕ್ಕೆ ಅಂದರೆ ನಾವೀಗ ಬಿಲ್ಡಿಂಗ್ ಕಟ್ತಲ್ಲ, ಅದರಲ್ಲಿ ವೇಸ್ಟೇಜ್ ಬರುತ್ತಲ್ವಾ?
ವೇಸ್ಟೇಜ್ ಬರುತ್ತಲ್ಲ, ಕರೆಕ್ಟ್. ಈಗ ಉದಾಹರಣೆ 30 ಅಡಿ ಕಲ್ ಕಟ್ ಮಾಡಿದ್ರೆ ಉಳಿದ್ಬಿಡುತ್ತೆ. ಆ ವೇಸ್ಟೇಜು ಮತ್ತು ಸ್ಲ್ಯಾಬ್ ಕಟ್ ಮಾಡಿದ್ಮೇಲೆ ಬರುವಂಥ ವೇಸ್ಟೇಜು ಅದನ್ನು ನಮಗೆ 3 ಇಂಚ್ ಕಲ್ ಪೀಸ್ವರೆಗೂ ನಾವು ವೇಸ್ಟ್ ಮಾಡೋದಿಲ್ಲ. ಬರೀ 3 ಇಂಚು ವೇಸ್ಟ್ ಮಾಡೋದು, 3 ಇಂಚು ಸಹ ವೇಸ್ಟ್ ಮಾಡೋದಿಲ್ಲ. ಅದನ್ನೆಲ್ಲ ಈ ರೀತಿ ಕಟ್ ಮಾಡ್ತೀವಿ. ಯಾವ್ಯಾವ ಸೈಜ್ ಬರೋ ಅದೇ ರೀತಿ ಕಟ್ ಮಾಡಿ ನಿಮಗೆ ಸಿಮೆಂಟ್ ಮತ್ತು ಪೇವರ್ ಬ್ಲಾಕ್ಸ್ ಮಾಡ್ತಾರಲ್ವಾ, ಕೆಳಗಡೆ ಪೇವರ್ ಟೈಲ್ಸ್ ಮಾಡ್ತಾರಲ್ವ, ಫುಟ್ಪಾತ್ಗೆ ಹಾಕ್ತಾರಲ್ವಾ, ಆ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ವಾವ್. ಕಲ್ಲು ಅನ್ನೋದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭಾಳ ಅಂದರೆ ಭಾಳ ಮುಖ್ಯವಾಗಿರುವಂಥ ಒಂದು ಸಂಪನ್ಮೂಲ ಇದು. ಅದನ್ನು ನಾವು ವೇಸ್ಟ್ ಮಾಡದೆ ಇರೋಷ್ಟು ದಿವಸ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ಬಲ್ಲೆ ಸರ್. ಸೂಪರ್, ಕರೆಕ್ಟ್. ನೋಡಿ ಇದನ್ನು ತಗೊಂಡೋಗಿ ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನೀವು ಮೇಲೆ ನೋಡ್ರಿ 2 ಇಂಚ್ 3 ಇಂಚ್ ಕಲ್ಲೆಲ್ಲ ಇದಾವೆ, ತಗೊಂಡು ನೋಡಿ ನೀಟಿಗೆ ನಾವು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಲ್ಲ, ಒಳ್ಳೆ ಡಿಸೈನಾಗಿ ಅದನ್ನು ತಗೊಂಡೋಗಿ ನೋಡಿ ಈ ಥರ ಎಲ್ಲ ಈ ಥರ ಇಟ್ಕೊಂಡು ನೀಟಾಗಿ ಹೋದ್ರೆ ನಾವೇನಂತೀವಿ, ಎಷ್ಟು ಒಳ್ಳೆ ಫುಟ್ಪಾತ್ ಹಾಕಿದಾರಲ್ಲ ಅಂತ ಅನ್ಕೋತೀವಲ್ಲ, ಅದೇ ಇದು ಮಾತ್ರ. ಮನೆ ಕಟ್ಟಕ್ಕೆ ನೀವೇನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀರಿ, ತುಂಬ ತಲೆ ಓಡಿಸಿದಿರಿ, ಯು ವರ್ಕ್ ಸೋ ಮಚ್ ಸರ್. ಈಗ ತಲೆ ಓಡಿಸಿದಿರಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಅಂತಂದರೆ ಅದಿಲ್ಲದೆ ಯಾವುದೋ ಒಂದು ಅನ್ವೇಷಣೆ ಆಗಲಿ, ಅದು ಒಂದು ಹೊಸದನ್ನು ಭೂಮಿ ಮೇಲೆ ತರಬೇಕು ಅಂತಂದರೆ ನಾನಾಗಲೂ ಆಲೋಚನೆ ಮಾಡಬೇಕು, ನೀವು ಅವರು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರು ಆಲೋಚನೆ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಯಾವುದೋ ಒಂದು ಈ ಭೂಮಿ ಮೇಲೆ ಹುಟ್ಟು ಕೈ ಸಿಗುತ್ತೆ. ಅದು ಇವತ್ತು ಅಲ್ಲಿ ಆ ಅರಮನೆಯಾಗಿ ನಿಂತಿದೆ. ಆದರೆ ನನಗನ್ನಿಸ್ತಾರದು ಏನು ಹೇಳ ಗೋವಿಂದರಾಜ್ ಸರ್? ಹಾಂ ಸರ್, ಹೋಗಿ ಹೇಳ. ಹಾಂ ಸರ್. ಈಗ ಕಲ್ ಮನೆ, ಸ್ಟೋನ್ ಪ್ಯಾಲೇಸ್, ಸ್ಟೋನ್ ಹೌಸ್, ಅಫ್ಕೋರ್ಸ್ ನೀವು ಹೇಳಿದ ಮೇಲೆ ನಿಮ್ಮ ಮನೆ ನೋಡಿದ್ಮೇಲೆ ಪ್ರತಿಯೊಬ್ಬರು ಕನಸು ಈ ಥರದೊಂದು ಮನೆ ಕಟ್ಕೋಬೇಕು. ಜನರೇಷನ್ಸ್, ಬರೀ 1 ಜನರೇಷನ್ 2 ಜನರೇಷನ್ ಅಲ್ಲ, 10 ಜನರೇಷನ್ ಉಳಿಯುವಂತಹ ಒಂದು ಮಾನ್ಯುಮೆಂಟ್ ಕಟ್ಟಬೇಕು ಅನ್ನೋದು ಕನಸಿರುತ್ತೆ. ಆದರೆ ನನಗನ್ಸುತ್ತೆ ಸ್ವಲ್ಪ ಅದು ಕೈ ಕಚ್ಚುವಂಥ, ಕೈಗೆ ಎಟುಕದ ಬೆಲೆ ಅಥವಾ ಕಾಸ್ಟ್ಲಿ ಅಫೇರ್ ಅಂತ ಅನಿಸುತ್ತೆ. ತಾವೇನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತೀರಿ ಸರ್? ಈಗ ಇದ್ರದ್ದು ಪ್ರೈಸು ವಿಷಯ ಬಂದಾಗ ಸಿವಿಲ್ ಕನ್ಸ್ಟ್ರಕ್ಷನಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಸ್ಟ್ರಕ್ಚರ್ಗೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಗುತ್ತೆ ಸರ್. ಅದಕ್ಕಿಂತ ಡಬಲ್ ಕಾಸ್ಟ್ ಆಗುತ್ತೆ. ಅದರಲ್ಲೂ ಸಹ ಹೆಂಗಾಗುತ್ತೆ ಅಂತಂದರೆ ನಿಮಗೆ ರೂಮ್ ಮತ್ತು ಹಾಲ್ದೆಲ್ಲ ಸ್ಪ್ಯಾನ್ ಎಷ್ಟಿರುತ್ತೆ, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಇದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ರೀಸನ್ ಏನು ಅಂತಂದರೆ ಸರ್, 1 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ಗಿರೋ ಬೆಲೆ ಮತ್ತು 1 ಕ್ಯೂಬಿಕ್ ಮೀಟರ್ ಗ್ರೇ ಗ್ರೈಟ್ಗಿರೋಂಥ ಬೆಲೆ ಎರಡನ್ನೂ ಸಹ ನೀವು ತಾಳೆ ಮಾಡಿ ನೋಡಿ, ಅದು ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಏನಾದ್ರೆ ಈಗ ನೋಡಿ, ಈಗ ಈ ಕಲ್ ಕಾಣುತ್ತಲ್ವ, ಇದು 20 ಅಡಿ ಉದ್ದ ಇದೆ. ಓಕೆ, ಈ ಕಲ್ 20 ಅಡಿ ಉದ್ದ ಇದೆ. ಈ ಸ್ಪ್ಯಾನ್ಗೆ ನಾವು ಸೆಟ್ ಮಾಡಬೇಕು ಅಂದರೆ 300 ವಿಡ್ತ್ ಇದೆ, ಇದೆಷ್ಟಿದೆ 450 ಹೈಟ್ ಇದೆ ಸರ್. 450 ಇದೆ. ಆದರೆ ಅಂದರೆ 2 ಅಡಿ 1.5 ಅಡಿ ಇದೆ. ನಾವು ಅದು ಈಗ 20 ಅಡಿ ಉದ್ದ ಬಂದಾಗ 2 ಅಡಿ ಅಥವಾ 2 ಅಡಿ ಇಡ್ತೀವಿ. ಆಗ ಕಲ್ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವಾ, ಕಲ್ಲಿನ ದಪ್ಪ ಜಾಸ್ತಿ ಆಗುತ್ತೆ, ಎತ್ತರ ಜಾಸ್ತಿ ಆಗುತ್ತೆ. ಹಾಗಾಗಿ ಆವಾಗ ಆ ಕ್ವಾಂಟಿಟಿಗೆ ಬೆಲೆ ಆಟೋಮೆಟಿಕ್ ಅದೇನಾಗುತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಸ್ವಾಭಾವಿಕವಾಗಿ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ನೀವು ಹೇಳಿದ್ರಲ್ಲ ಸರ್, ಈಗ ಕಲ್ಲಿನ ಮನೆಗೂ ಇದಕ್ಕೂ ಪ್ರೈಸ್ ಜಾಸ್ತಿ ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಸರ್ ನಾವು ಕಾಂಕ್ರೀಟು ಮತ್ತು ಹಾಲೋ ಬ್ಲಾಕು ಸಾಲಿಡ್ ಬ್ಲಾಕ್ ಎಲ್ಲ ಹಾಕಿ ಮನೆ ಕಟ್ತೀವಿ. ಓಕೆ, ಕಟ್ಟಿದಾದ್ಮೇಲೆ ಎಷ್ಟು ವರ್ಷಕ್ಕೆ ಡೆಮಾಲಿಷ್ ಮಾಡ್ತೀರಾ? 2 ಜನರೇಷನ್ಸ್. ಓಕೆ ಸರ್, ಆಯಿತಾ, 100 ವರ್ಷಕ್ಕೆ ಹೊಡಿಬೇಕು. ಅದೇ ರೀತಿ 10 ಮನೆಗಳಿಗೆ ಎಷ್ಟಾಗುತ್ತೆ? ಒಂದು ಮನೆಗೆ 50 ಲಕ್ಷ ಅನ್ಕೊಳ್ಳಿ. ನೀವು 10 ಜನರೇಷನ್ ಕಟ್ಟಾಗ ಇವತ್ತಿನ ಪ್ರೈಸೇ ಲೆಕ್ಕ ಮಾಡಿಕೊಂಡ್ರೆ ಎಷ್ಟಾಯಿತು ಸರ್? 5 ಕೋಟಿ ಆಯಿತು. 5 ಕೋಟಿ ಆಯಿತು. ಆದರೆ ಇದರಲ್ಲಿ ನಿಮಗೆ ಡಬಲ್ ಅಂತ ಇಟ್ಕೊಳ್ಳಿ, 50 ಲಕ್ಷಕ್ಕೆ ಇದು 1 ಕೋಟಿ ಆಗುತ್ತೆ. 10 ಜನರೇಷನ್ಸ್ಗೆ ಇದು ಒಂದೇ ಸ್ಟ್ರಕ್ಚರ್ ಇರುತ್ತೆ. ಆದರೆ 10 ಜನರೇಷನ್ಸ್ ಆಗೋಷ್ಟೊಳಗಡೆ ಅದನ್ನು 5 ಸರಿ ಹೊಡೆದು 5 ಸರಿ ಕಟ್ಟಬೇಕಾಗುತ್ತೆ. 5 ಸರಿ ಹೊಡೆದು ಕಟ್ಟಬೇಕಾದಂಥ ಬರೋಂಥ ತ್ಯಾಜ್ಯ, ಮತ್ತು ಕಟ್ಟಬೇಕಾದಂಥ ಸಮಯ, ಮತ್ತು ಕಟ್ಟಬೇಕಾದಂಥ ಹಣ, ಮತ್ತು 2 ಜನರೇಷನ್ಸ್ಗೆ ಒಬ್ಬರು ಜೀವನದಲ್ಲಿ ಸಂಪಾದನೆ ಮಾಡೋ ಅಮೌಂಟಲ್ಲಿ ಬರೀ ಕೇವಲ ಮನೆ ಕಟ್ಟೋದು ಒಂದೇ ಆಗೋಗುತ್ತಾ? ಹಾಗಾಗಿ ಒಂದ್ಸರಿ ಕಟ್ಬಿಟ್ರೆ ಇದರಲ್ಲಿ ನಿಮಗೆ 10 ಅಲ್ವಾ 20 ಜನರೇಷನ್ಸ್ ಆದರೂ ಸಹ ನೋಡಿ, ಇವತ್ತು ನಾವು ಏನು ಮಾತಾಡ್ಬೋದು ಸಹ ಪೇಪರ್ ಮೇಲೆ ಬರ್ಕೊಳ್ಬೋದು. ಆದರೆ ಈ ಕಲ್ಲಿಗೆ ಎಷ್ಟು ದಿವಸದವರೆಗೂ ಇದ್ರ ಲೈಫ್ ಇದೆ, ಎಷ್ಟು ದಿವಸಕ್ಕೆ ನಾಶ ಆಗೋಗುತ್ತೆ, ಎಷ್ಟು ದಿವಸಕ್ಕೆ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಈ ಹಳೆ ಕಾಲದಲ್ಲಿ ನಾವು ಕಟ್ಟಿರೋ ಅಂತಾರೆ ಅವ್ರಿಗೆ ಯಾವತ್ತು ಗೊತ್ತಿರಲಿಲ್ಲ ಇಷ್ಟು ವರ್ಷ ಬಂದಿರುತ್ತೋ ಇಲ್ಲೋ ಅಂತ. ಅದೇ ರೀತಿ ನಮಗೂ ಗೊತ್ತಿಲ್ಲ ಇವತ್ತು ನಾವು ಕಟ್ತಾ ಇರೋಂಥ ಮನೆ ಮುಂದೆ ಎಷ್ಟು ವರ್ಷಕ್ಕೆ ಬಾಳಿಕೆ ಬರುತ್ತೆ ಅಂತ. 1000 ವರ್ಷ ಬರುತ್ತೆ ಅಂತ. 1000ನೋ 100 ಅಥವಾ ಅದಕ್ಕೀಗ ಕಲ್ಲು ಹುಟ್ಟಿದ್ರು, ಇದು ರೂಪಾಂತರವಾಗೋ ಸಮಯದಿಂದ ಇವತ್ತು ಇದು ಕಲ್ಲಾಗಿ ಯಾವತ್ತು ಉತ್ಪತ್ತಿ ಆಯಿತು ಈ ಭೂಮಿ ಮೇಲೆ, ಅದು ಎಷ್ಟು ವರ್ಷ ಹಿಂದೆ ಆಯಿತು ಅಂತ ಬಿಲಿಯನರ್ಸ್ ಅಂತ ಹೇಳ್ತಾರೆ. ಅದು ಎಷ್ಟು ಅಂತ ನಿಖರವಾಗಿ ಹೇಳಕ್ಕೆ ಇವತ್ತು ಯಾರ ಕೈಲೂ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಎಷ್ಟು ವರ್ಷ ಮುಂದಕ್ಕೆ ಬಾಳಿಕೆ ಬರುತ್ತೆ ಅಂತ ಹೇಳಿ ನೀವು ಏನು ಮಾತಾಡ್ಕೊಂಡ್ರು ಸಹ ಅದರಲ್ಲಿದ್ದು ಅನುಭವಿಸೋಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆವತ್ತು ಮನುಕುಲ ಏನಾಗಿರುತ್ತೋ, ಆವತ್ತು ಯಾರು ಇರ್ತಾರೋ ಯಾರಿಗೂ ಗೊತ್ತಿಲ್ಲ ಸರ್. ಹಾಗಿದ್ಮೇಲೆ ನಿಮಗೆ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ಗೂ ಇದಕ್ಕೆ ದಯವಿಟ್ಟು ಕಂಪೇರ್ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ನನ್ನ ಅನಿಸಿಕೆ ಸರ್. ಆದರೆ ನನಗೆ ಅನಿಸ್ತಾ ಇರೋದು ಗೋವಿಂದ ಸರ್ ಹೇಳಿದ್ರೆ ಭಾಳ ಸರಳವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದು, ಈಗ ಒಂದು 10 ಜನರೇಷನ್ ಒಂದು ಕುಟುಂಬ 10 ಜನರೇಷನಲ್ಲಿ ಒಂದು 5 ಸಲನಾದ್ರು ಮನೆ ಕಟ್ಕೋತಾರೆ. 10 ಜನರೇಷನ್ ಒಂದು 5 ಸಲ ಮನೆ ಕಟ್ಕೊಳ್ಳುತ್ತೆ. ಅದರ ಕಾಸ್ಟ್ಗೂ ಇದನ್ನ 106 ಜನರೇಷನ್ಸ್ಗೆ 1 ಸಲ ಕಟ್ಟುವ ಕಾಸ್ಟ್ಗೂ ಕಂಪೇರ್ ಮಾಡಿದ್ರೆ ಬಹುಶಃ ಆ 5 ಸಲ ಕಟ್ಟುವ
ಒಂದು 20% ಕಾಸ್ಟಲ್ಲಿ ಆಗುತ್ತೆ. ಸಿಂಪಲ್ ಲಾಜಿಕ್. ಖಂಡಿತ ಕರೆಕ್ಟ್. ಉದಾಹರಣೆಗೆ ಒಂದು 5 ಸಲ ಒಂದು 10 ಜನರೇಷನ್ ಸೇರ್ಕೊಂಡು 5 ಸಲ ಮನೆ ಕಟ್ಟಕ್ಕೆ ಒಂದು 5 ಕೋಟಿ ಖರ್ಚು ಬಂದರೆ ನೀವು ಒಂದು 2 ಕೋಟಿ ರೂಪಾಯಿನಲ್ಲಿ ಒಂದು 10 ಜನರೇಷನ್ ಆಗೋಷ್ಟು ಮನೆ ಕಟ್ಕೊಂಡು ಒನ್ ಟೈಮ್ ಇದ್ಬಿಡ್ಬೋದು. ಬೇಡವಾ ನೀವು ಹೇಳ್ದಂಗೆ ಇಂಟೀರಿಯರ್ ಯಾವತ್ತಿನ ಟ್ರೆಂಡ್ಗೆ ಚೇಂಜ್ ಮಾಡ್ಕೊಳ್ರಿ. ಸ್ಟ್ರಕ್ಚರ್ ಹಾಗೆ ಇರುತ್ತೆ ಸರ್. ಈಗ ನಮ್ಮ ಬೆಂಗಳೂರು ಟೌನಲ್ಲಿ ಇದೆ. ನಿಮ್ಮ ಪ್ರಕಾರ ಸರ್ ಇನ್ನು ಅದು 90 ವರ್ಷ ಆಗಿದೆ, ಇವತ್ತಿಗೂ ಆ ಬಿಲ್ಡಿಂಗ್ ಏನಾದ್ರು 90 ವರ್ಷ ಆದಂಗೆ ಕಾಣುತ್ತಾ ಸರ್? ಚಾನ್ಸ್ ಇಲ್ಲ. ಅದು ಆಕ್ಚುಲಿ ಅದರ ಮೌಲ್ಯ ಜಾಸ್ತಿ ಆಗ್ತದೆ, ಬ್ಯೂಟಿ ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತಿದಲ್ವಾ? ಈಗ ನಿನ್ನೆ ಮೊನ್ನೆ ಕಟ್ಟಿದ್ರೆ ಇನ್ನೂ ಗೃಹಪ್ರವೇಶ ಮಾಡಿಲ್ವೋ ಅನ್ನೋಷ್ಟು ಬ್ಯೂಟಿಫುಲ್ ಇದೆ ಸರ್ ಸ್ಟ್ರಕ್ಚರ್ ಸರ್. ಯಾವ ಪುಣ್ಯಾತ್ಮರು ಕಟ್ಟಿದ್ರು, ನಮಗೂ ಆ ಟೈಮಲ್ಲಿ ಅದ್ರ ಮೇಲೆ ಎಷ್ಟು ಶ್ರಮ ವಹಿಸಿ ಕಟ್ಟಿದಾರೋ, ಬಟ್ ನೋಡೋದಕ್ಕೆ ಇವತ್ತು ಎಷ್ಟು ಚೆನ್ನಾಗಿದೆ ಸರ್. ಅದು ಒಂದು ಎಂಥ ಮಾನ್ಯುಮೆಂಟ್ ಅನ್ಸುತ್ತೆ ಅಲ್ವಾ? ಅದೇ ಅದ್ರ ಕಾಲದಲ್ಲಿ ಕಟ್ಟಿದಂಥ ಸಿವಿಲ್ ಸ್ಟ್ರಕ್ಚರ್ ಕಟ್ಟಿದಂಥ ಬಿಲ್ಡಿಂಗ್ಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಸರ್. ಕಾಂಕ್ರೀಟ್ ಹೊಡೆದಾಕ್ಬಿಟ್ಟು ಕಟ್ಟಬೇಕು ಅನ್ಸುತ್ತಾ ಇಲ್ವಾ ಸರ್? ಅದಕ್ಕೆ ಏನಾದ್ರು ಮಾಡಬೇಕು ಅನ್ಸುತ್ತಾ? ವ್ಯತ್ಯಾಸ ಇಷ್ಟೇ. ನಮ್ಮ ಕಣ್ಮುಂದಿರೋಂಥ ಉದಾಹರಣೆಗಳೇ ಅಷ್ಟೇ ನಮಗೆ ಇವತ್ತು ಆನ್ಸರ್ ಸರ್ ಇದು. ಆಮೇಲೆ ಇನ್ನೊಂದು ನಿಮಗೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಅಂದ್ಕೊಳ್ಳಿ. ಆಗ ನಮಗೆ ಬೇಸ್ಮೆಂಟು ಮತ್ತು ಫಸ್ಟ್ ಫ್ಲೋರಲ್ಲಿರೋಂಥ ಕಾಲಮ್ ಸೈಜು, ಬೀಮ್ ಸೈಜಸ್ ಎಲ್ಲ ಕಡಿಮೆ ಆಗುತ್ತೆ. ನಿಮಗೆ G+3 G+2 ಹೋದಂಗೆಲ್ಲ ನಮಗೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಸ್ಟ್ರಕ್ಚರ್ ಸೈಜ್ ನಾವು ಆ ಥಿಕ್ನೆಸ್ಸಲ್ಲಿ ಸೈಜ್ ಮಾಡಿ ಜಾಸ್ತಿ ಮಾಡಬೇಕಾಗುತ್ತೆ. ಹೇಗೆ ಅಂದರೆ ಈಗ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಇದು ಗ್ರೌಂಡ್ ಫ್ಲೋರ್ಗಾದರೆ ನಿಮಗೆ ಇಲ್ಲಿ ನೋಡಿ 450 ಕಾಲಮ್ ಕೊಡಬೇಕಾಗುತ್ತೆ. ಒಂದೂವರೆ ಅಡಿ ಕೊಡಬೇಕಾಗುತ್ತೆ. ಇದೇ ನಿಮಗೆ G+1 ತಗೊಳ್ಳಿ 375 ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಡ್ತೀವಿ 450 ನೋಡಿ 375. ಓಕೆ. ಈ ರೀತಿ ಸ್ಟ್ರಕ್ಚರ್ ಹೆಂಗೆ ನೀವು ಎಷ್ಟು ಮೇಲೆ ಹೋದಷ್ಟು ಕೆಳಗಡೆ ಇರೋಂಥ ಬೇಸ್ಮೆಂಟು ಮತ್ತು ಗ್ರೌಂಡ್ ಫ್ಲೋರ್ ಕಾಲಮ್ಸು ಬೀಮ್ಸಲ್ಲಿ ಹೆವಿ ಕೊಡಬೇಕಾಗುತ್ತೆ. ಆಗೇನಾಗುತ್ತೆ, ಪ್ರೈಸ್ ಆಟೋಮೆಟಿಕ್ ಅದು ತಾನೇ ಅದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ಒಂದೇ ಸರಿ ನಿಖರವಾಗಿ ಇಷ್ಟೇ ಪ್ರೈಸ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಸರ್. ಇದರ ಕಲ್ಲಿನ ಬಗ್ಗೆ, ರಾಕ್ಸ್ ಬಗ್ಗೆ ನಿಮ್ಗೆ ಏನೇ ಡೌಟ್, ಅನುಮಾನ, ಮಾಹಿತಿ ಬೇಕು ಅಂತಂದ್ರೂ ಕನ್ನಡದಲ್ಲಿ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಕನ್ನಡಿಗರಿಗೆ ತಿಳಿಸೋಕೆ ಅಂತಲೇ ನಮ್ಮ ಗೋವಿಂದ ರಾಜು ಅವರು ಮತ್ತು ಅವ್ರ ತಂಡ ಸ್ಟೋನ್ ಏಜ್ ಬೈ ಗೋವಿಂದ ರಾಜು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮಾಹಿತಿ ಜೊತೆಗೆ ರೋಚಕವಾದ ವಿವರಗಳನ್ನು ಕಲ್ಲಿನ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರೆ. ಸೊ ಫಾಲೋ ಮಾಡಿ, ಕನ್ನಡಿಗರು ಮಾಡೋ ಒಳ್ಳೆ ಕೆಲಸ ಬೆಂಬಲಿಸಿ.